ಮುಂದೆ ಸುದ್ದಿ ಹೋಣ. ದರ್ಶನ್ಗೆ ಮಾಫಿ ಸಂಕಷ್ಟ, ದೈವದ ಮೊರೆ ಹೋದ ಪತ್ನಿ. ರಕ್ತೇಶ್ವರಿ ದೈವಕ್ಕೆ ಪೂಜೆ. ವಿಜಯಲಕ್ಷ್ಮಿ ಪ್ರಾರ್ಥನೆ ಏನು? ಸಂಕಟದಿಂದ ಪಾರಾಗ್ತಾರ ದಾಸ. ಮಂತ್ರ ದೇವತೆ ದೈವದ ಶಕ್ತಿ ಏನು? ವಿಜಯಲಕ್ಷ್ಮಿ ದೈವದ ಮೊರೆ. ಗಂಡನನ್ನ ಹೊರಗಡೆ ಕರ್ಕೊಂಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವಿರತ ಹೋರಾಟ ಮುಂದುವರೆದಿದೆ ವಿಜಯಲಕ್ಷ್ಮಿ ಅವರದ್ದು. ಈ ಮುಂಚೆನೂ ಕೂಡ ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ ಶಕ್ತಿ ದೇವತೆಗಳ ಮೊರೆ ಹೋಗ್ತಾನೆ ಇದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಪುನಸ್ಕಾರ, ಹೋಮ, ಹವನ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಅಂತ. ಅದರ ಮುಂದುವರೆದ ಭಾಗ ಜೈಲಿನಲ್ಲಿರುವಂತ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಇದೆ. ಸಂಕಷ್ಟದ ಹೊತ್ತಲ್ಲೇ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಮಂದಾರಬೈಲು ಕ್ಷೇತ್ರದಲ್ಲಿ ದರ್ಶನ್ ಪತ್ನಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮಂದಾರಬೈಲು ರಕ್ತೇಶ್ವರಿ ದೈವಕ್ಕೆ ವಿಜಯಲಕ್ಷ್ಮಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಹೇಗಾದ್ರೂ ಮಾಡಿ ಬೇಗ ದರ್ಶನ್ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪೂಜೆ ಪುನಸ್ಕಾರಗಳು ಮುಂದುವರೆದಿದೆ. ದೈವದ ಮೊರೆ ಹೋಗಿದ್ದಾರೆ. ರಕ್ತೇಶ್ವರಿ ಮಂತ್ರದೇವತೆ, ಗುಳಿಗ ದೈವದ ಆರಾಧನೆ ಮಂಗಳೂರಿನ ಕೊಂಚಾಡಿ ದೇರಬೈಲ್ನಲ್ಲಿರುವಂಥ ಕ್ಷೇತ್ರ ಇದೆ. ಮಂಗಳೂರಿನ ಕೊಂಚಾಡಿ ದೇರಬೈಲ್ನಲ್ಲಿರುವಂಥ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಆರಾಧಿಸುವಂಥ ರಕ್ತೇಶ್ವರಿ ದೈವ. ಪ್ರಕಾಶ್ ಪಂಡಿತ್ ಮನೆತನ ಆರಾಧಿಸ್ತಾ ಇರುವಂಥ ದೈವ. ಕಾರಣಿಕ ಶಕ್ತಿಯಾಗಿರುವಂಥ ರಕ್ತೇಶ್ವರಿ ದೈವ. ಈ ಹಿಂದೆಯೂ ಕೂಡ ಕ್ಷೇತ್ರಕ್ಕೆ ಆಗಮಿಸಿದ್ರು ವಿಜಯಲಕ್ಷ್ಮಿ. ನಿನ್ನೆಯೂ ಕೂಡ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವಿಜಯಲಕ್ಷ್ಮಿ ಬೇರೆ ದೈವದ ಕ್ಷೇತ್ರಗಳಿಗೂ ಕೂಡ ತೆರಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕ್ಷೇತ್ರಕ್ಕೆ ಬರುವ ವೇಳೆ ಮಂತ್ರ ದೇವತೆ ದೈವದ ವರ್ತನೆ ಸೇವೆ ನಡೀತಾ ಇತ್ತು. ಅರ್ಧ ಗಂಟೆಗಳ ಕಾಲ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ತೆರಳಿದ್ದಾರೆ. ಕಡೆ ದರ್ಶನ್ ಸಂಕಷ್ಟದಲ್ಲಿರುವಂಥದ್ದು. ಆ ಸಂಕಷ್ಟಗಳ ಸರಮಾಲೆಗೆ ಈಗ ಮಾಫಿ ಸಾಕ್ಷಿ ಕೂಡ ಸೇರ್ಕೊಂಡಿದೆ. ಹೀಗಾದ್ರೂ ಈ ಎಲ್ಲ ಆತಂಕದಿಂದ, ಸಂಕಷ್ಟದಿಂದ, ನೋವಿನಿಂದ ದರ್ಶನ್ ಬೇಗ ಪಾರಾಗ್ಲಿ ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ದೇವರು ಮತ್ತು ಒಂದ್ ಕಡೆ ದೈವದ ಮೊರೆ ಹೋಗ್ತಾನೇ ಇದ್ದಾರೆ. ನಿರಂತರವಾಗಿ ದೇವರಾದ್ರೂ ಕಾಪಾಡಬೇಕಪ್ಪ ಅಂತ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದೈವದ ಮೊರೆ ಹೋಗಿದ್ದಾರೆ. ಮಂದಾರಬೈಲು ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸಾಕಷ್ಟು ದೇವಸ್ಥಾನಗಳಿಗೆ, ದೈವ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೊನ್ನೆ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಕೇಳ್ಕೊಂಡ್ರಂತ, ದೈವ ಏನಾದ್ರೂ ಭರವಸೆಯನ್ನ ಕೊಡ್ತಂತ? ಪೃಥ್ವಿ, ನಿನ್ನೆ ಮಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಕುತ್ತಾರಿನ ಕೊರಗಜ್ಜ ಕ್ಷೇತ್ರಕ್ಕೆ ಆರಂಭದಲ್ಲಿ ಹೋದ್ರು. ಆ ಬಳಿಕ ಹೋಗಿರುವಂತದ್ದು ಮಂದಾರಬೈಲು ಕ್ಷೇತ್ರಕ್ಕೆ. ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ಅವರು ಮಂದಾರಬೈಲು ಕ್ಷೇತ್ರಕ್ಕೆ ಬಂದಿದ್ರು ಎಂಬ ಮಾಹಿತಿಯನ್ನ ಸ್ವತಃ ಕ್ಷೇತ್ರದ ಆಡಳಿತ ಮಂಡಳಿಯವರೇ ಬಿಚ್ಚಿಡ್ತಾ ಇದ್ದಾರೆ. ನಿನ್ನೆ ಸಂಜೆ ಸುಮಾರು 3 ಗಂಟೆ ವೇಳೆಗೆ ಕ್ಷೇತ್ರಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಶ್ರಾವಣ ಮಾಸದ ಮೊದಲ ನರ್ತನ ಸೇವೆ ಆ ಮಂದಾರಬೈಲು ಕ್ಷೇತ್ರದಲ್ಲಿ ಆಗ್ತಾ ಇತ್ತು. ಅಲ್ಲಿ ಪ್ರಧಾನವಾಗಿ ಪೂಜಿಸುವಂತಹುದು ರಕ್ತೇಶ್ವರಿ ದೈವವನ್ನ, ಆ ಬಳಿಕ ಮಂತ್ರದೇವತೆ, ಆ ಬಳಿಕ ಗುಳಿಗದ ಸಾನ್ನಿಧ್ಯ ಇದೆ. ವಿಜಯಲಕ್ಷ್ಮಿ ಅವರು ಕ್ಷೇತ್ರಕ್ಕೆ ಬರುವಾಗ ಮಂತ್ರದೇವತೆಯ ದೈವದ ನರ್ತನೆ ಸೇವೆ ಆಗ್ತಾ ಇತ್ತು. ಸುಮಾರು ಅರ್ಧ ಗಂಟೆಗಳ ಕಾಲ ಅಲ್ಲಿ ಕೂತು ಆ ಬಳಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಪ್ರಸಾದವನ್ನ ತೆಗೆದುಕೊಂಡು ಹೋಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಈ ಹಿಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕ್ಷೇತ್ರ, ಕಣ್ಣೂರಿನ ಪ್ರಸಿದ್ಧವಾದ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪೂಜೆಗಳನ್ನ ಸಲ್ಲಿಸಿರೋದನ್ನ ನಾವು ಗಮನಿಸಿದ್ದೇವೆ. ಇದೀಗ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಬಹಳಷ್ಟು ಗ್ಯಾರಂಟಿ ಇಲ್ಲ. ಜೊತೆಗೆ ಅವರ ಸ್ನೇಹಿತ 14ನೇ ಆರೋಪಿ ಪ್ರದೋಷ್ ಅವರು ಮಾಫಿ ಸಾಕ್ಷಿ ಹೇಳೋದಾಗಿ ಈಗ ಮುಂದೆ ಬಂದಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಸರಿಯಾದ್ರೆ ಏನು ದರ್ಶನ್ ಅವರಿಗೆ ಬೇಲ್ ಸಿಗೋದೇ ಅನುಮಾನ. ಹಾಗಾಗಿ ದೈವದ ಮೊರೆ ಹೋಗಿರುವಂತದ್ದು. ಆ ಮಂತ್ರದೇವತೆಯ ಸಾನ್ನಿಧ್ಯ, ಮಂತ್ರದೇವತೆಯ ಶಕ್ತಿಯನ್ನ ಬಹಳಷ್ಟು ಮಂದಿ ಅರ್ತಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವೇಗವಾಗಿ ಪಸರಿಸಿರುವಂತಹ ದೈವ ಅಂದ್ರೆ ಅದು ಮಂತ್ರದೇವತೆ ದೈವ. ಹಾಗಾಗಿ ಮಂತ್ರದೇವತೆಯ ಸಾನ್ನಿಧ್ಯದ ನರ್ತನ ಸೇವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಬಂದಿರೋದು ಬಹಳ ಕುತೂಹಲವನ್ನ ಕೂಡ ಕೆರಳಿಸಿದೆ. ನಿನ್ನೆ ಯಾವುದೇ ವಿಶೇಷವಾಗಿ ಪೂಜೆಗಳಾಗಿರ್ಬೋದು, ಹರಕೆ ಸೇವೆಗಳನ್ನು ಒಪ್ಪಿಸಿಲ್ಲ. ಅದರ ಬದಲಾಗಿ ಪ್ರಾರ್ಥನೆಯನ್ನ ಮಾಡಿ ಹೋಗಿದ್ದಾರೆ. ಜೊತೆಗೆ ಆ ಕ್ಷೇತ್ರದ ಧರ್ಮದರ್ಶಿಗಳು ಕೂಡ ಎಲ್ಲವೂ ಕೂಡ ಒಳಿತಾಗ್ಲಿ ಅನ್ನೋ ರೀತಿಯಲ್ಲಿ ಪ್ರಸಾದ. ಜೊತೆ ಉಮೇಶ್ ಬೆಳಾಲು ಅವರು ಭಕ್ತರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮಂದಾರಬೈಲು ಕ್ಷೇತ್ರಕ್ಕೆ ಬಂದಿದ್ರು ವಿಜಯಲಕ್ಷ್ಮಿ ಅವರು. ಏನಾದ್ರು ಕೇಳ್ಕೊಂಡ್ರ? ದೈವ ಏನಾದ್ರು ಭರವಸೆಯನ್ನ ಕೊಡ್ತಾ? ಸರ್, ಇದು
ಅವರು ಕೋಲ ಆಗುವಂತ ಹೊತ್ತಲ್ಲಿ ಬಂದಿದ್ರು. ಕೋಲ ಅವ್ರು ಬರುವಾಗ ಆಗ್ತಾ ಇತ್ತು. ನಾವು ನೋಡಿದ ಹಾಗೆ ಕೋಲ ಆಗುವ ಸಂದರ್ಭದಲ್ಲಿ ಅಲ್ಲಿ ಏನು ಆಡಳಿತದವರಿದ್ರು ಕೂಡ ಅವರಿಗೆ ಕೂಡ ಅವರ ಹತ್ರ ಹೋಗಿ ಸರಿಯಾಗಿ ಮಾತಾಡಿಸ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಮಂತ್ರ ದೇವತೆ ಒಂದು ದೈವದ ನರ್ತನ ಸೇವೆ ನಡೀತಾ ಇತ್ತು. ಮತ್ತೆ ಅಲ್ಲಿ ಬಂದಂತವರು ಅವರ ಮುಖದಲ್ಲೂ ಕೂಡ ಸಾಕಷ್ಟು ದುಃಖ ಇತ್ತು. ಸಾಮಾನ್ಯವಾಗಿ ಅವರ ಮುಖದಲ್ಲಿ ಅವರಿಗೆ ಒಂದು ದುಃಖ ಇರಬೇಕಾಗುತ್ತೆ. ಜಗತ್ತಿನ ಎಲ್ಲ ಪತ್ನಿಯರಿಗೂ ಕೂಡ ಆಗುವಂತದ ರೀತಿಯಲ್ಲಿ ಅವರು ಕೂಡ ದೈವದ ಮುಂದೆ ಪ್ರಾರ್ಥನೆಯನ್ನ ಮಾಡಿರ್ಬಾರ್ದು. ಆದ್ರೆ ಅವರಿಗೆ ನೇರವಾಗಿ ದೈವದ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಅಲ್ಲಿ ನರ್ತನ ಸೇವೆ ನಡೀತಾ ಇತ್ತು, ಮಂತ್ರ ದೇವತೆಯ ನರ್ತನ ಸೇವೆ ನಡೀತಾ ಇತ್ತು. ಒಂದು ಅರ್ಧ ಗಂಟೆಯ ಕಾಲ ಅಲ್ಲಿ ಇದ್ರು ಸರ್ ಅವರು. ಆ ಬಳಿಕ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಅಲ್ಲಿಂದ ಹೋದ ರೀತಿಯಲ್ಲಿ ನಮ್ಗೆ ಕಾಣಿಸಿತ್ತಲ್ಲಿ. ಜಸ್ಟ್ ಪ್ರಾರ್ಥನೆ ಸಲ್ಲಿಸಿ ಹೋಗಿದ್ದಾರೆ. ಅದೇ ಸರ್, ಅದೇ ಮನಸ್ಸಿನ ಒಂದು ಪ್ರಾರ್ಥನೆಯನ್ನ ಅಲ್ಲಿ ಅವರು ಸಲ್ಲಿಸಿದ ರೀತಿಯಲ್ಲಿ ಇತ್ತು. ತುಂಬಾ ಈ ಹಿಂದೆ ಕೂಡ ಅವರು ಅಲ್ಲಿಗೆ ಬಂದಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಇತ್ತು ನಮ್ಗೆ. ಈ ಹಿಂದೆ ಕೂಡ ಅಲ್ಲಿ ಸೇವೆ ಆಗುವಂತ ಹೊತ್ತಿಗೆ ಅವರ ಸ್ನೇಹಿತರು ಈ ಕ್ಷೇತ್ರದ ಬಗ್ಗೆ, ಮಂದಾರ ಬೈಲು ಕ್ಷೇತ್ರದ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ನೀಡಿದ್ರು. ಇಲ್ಲಿನ ದೈವಗಳ ಕಾರಣಿಕದ ಬಗ್ಗೆ. ಇಲ್ಲಿ ರಕ್ತೇಶ್ವರಿ ದೈವ ಇದೆ, ಮಂತ್ರ ದೇವತೆಯ ದೈವ ಇದೆ, ಗುಳಿಗನ ಒಂದು ಸಾನ್ನಿಧ್ಯ ಇದೆ. ಬೇರೆ ಬೇರೆ ಭಾಗದಿಂದ ತುಂಬಾ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಅಲ್ಲಿ ಪ್ರಶ್ನಾ ಚಿಂತನೆ ಕೂಡ ಕೆಲವೊಮ್ಮೆ ನಡೆಯುತ್ತೆ. ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ರೀತಿಯಲ್ಲಿ ಅವ್ರು ಬರ್ತಾರೆ. ಮತ್ತೆ ಇದು ಆಟಿ, ಅಂದ್ರೆ ಇದು ನಮ್ಮ ತುಳುನಾಡಿನಲ್ಲಿ ನಮ್ಗೆ ಆಟಿ ಅಂದ್ರೆ ಬಹಳ ಒಂದು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ದೈವಗಳ ಆರಾಧನೆ ನಡೆಯೋದಿಲ್ಲ, ಬಹಳ ಕಮ್ಮಿ. ಆಟಿ ಆದ ಬಳಿಕ ಈಗ ಇದು ಏನು ಶ್ರಾವಣ ಅಂತ ನೀವು ಕರಿತೀರ, ಇದು ಇಲ್ಲಿ ಸೋಣ ಅಂತ ನಾವು ಕರಿತೀವಿ. ಸೊ ಇದು ಇಲ್ಲಿ ನಮ್ಗೆ ಬಹಳ ಪ್ರಾಮುಖ್ಯತೆ ಇರುವಂತ ಒಂದು ಸಮಯ. ಹಾಗಾಗಿ ಈ ಸಮಯದಲ್ಲಿ ಕೋಲಗಳು ಆರಂಭವಾಗುತ್ತೆ. ಅಲ್ಲೂ ಕೂಡ ಆ ಒಂದು ಕಾರಣಕ್ಕೋಸ್ಕರ ದೈವಕ್ಕೂ ಅದರದ್ದೇ ಆದಂತ ನಂಬಿಕೆ ಮತ್ತೆ ವಿಶೇಷತೆ ಅನ್ನುವಂಥದ್ದಿರುತ್ತೆ. ಈ ಕ್ಷೇತ್ರದಲ್ಲಿರುವಂತ ಈ ದೈವದ ವಿಶೇಷತೆ, ಆ ನಂಬಿಕೆ, ಅದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಹೌದು ಸರ್, ಇಲ್ಲಿ ತುಂಬಾ ಜನ ಅಂದ್ರೆ ಒಮ್ಮೆ ಯಾರಾದ್ರೂ ಒಬ್ರು ಬಂದ್ರೆ ಮತ್ತೆ ಮತ್ತೆ ಆ ಕ್ಷೇತ್ರಕ್ಕೆ ಅವ್ರು ಬರ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ದೈವಗಳ ಕಾರಣಿಕ ಆ ತರ ಇದೆ. ಮತ್ತೆ ಅಲ್ಲಿ ರಕ್ತೇಶ್ವರಿ ದೈವ ಪ್ರಧಾನ ದೈವವಾಗಿ ನಾವು ಇಲ್ಲಿ ಅದನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಅಲ್ಲಿ ಅದರ ಭಕ್ತರಾಗಿದ್ದೇವೆ. ರಕ್ತೇಶ್ವರಿ ದೈವ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ನಂಬಿ ಬಂದ ಭಕ್ತರ ಒಂದು ಮನಸ್ಸಿನ ದುಃಖ ಏನೇ ಇದ್ರು ಕೂಡ ಅದನ್ನ ಬಗೆಹರಿಸುತ್ತೆ ಆ ದೈವ. ಪ್ರಮುಖವಾಗಿ ಮಹಿಳಾ ಭಕ್ತಾದಿಗಳು ಅಂದ್ರೆ ಅವರ ನಂಬಿ ಬಂದು ಅವರ ಮನಸ್ಸಲ್ಲಿದ್ದಂತಹ ಇಷ್ಟಾರ್ಥಗಳನ್ನ ಅಥವಾ ಅವರಿಗೆ ಆದಂತಹ ನೋವುಗಳನ್ನ ಹೇಳಿಕೊಂಡ್ರೆ ಅದಕ್ಕೆ ಖಂಡಿತವಾಗಿಯೂ ಕೂಡ ನ್ಯಾಯಯುತವಾದ ಒಂದು ಪರಿಹಾರವನ್ನ ನೀಡುವಂತ ದೈವ ಯಾವುದು ಅಂತ ಕೇಳಿದ್ರೆ ಅದು ರಕ್ತೇಶ್ವರಿ ದೈವ ಅಂತ ಹೇಳ್ಬಹುದು. ಅಷ್ಟು ಸುಲಭವಾಗಿ ಅದು ಯಾರಿಗೂ ಒಲಿಯೋದಿಲ್ಲ, ಒಮ್ಮೆ ಒಲಿದ್ರೆ ಅದು ಕೈ ಬಿಡೋದಿಲ್ಲ ಅನ್ನುವಂತ ರೀತಿಯ ನಂಬಿಕೆ ತುಳುನಾಡಿನಲ್ಲಿ ಇದೆ. ಇದರ ಜೊತೆಗೆ ಅವರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆಗ್ತಾ ಇದ್ದಂತ ಕೋಲ ಯಾವುದು ಅಂತ ಕೇಳಿದ್ರೆ ಅದು ಮಂತ್ರ ದೇವತೆ ದೈವದ ಒಂದು ಕೋಲ ಆಗ್ತಾ ಇತ್ತು. ಮಂತ್ರ ದೇವತೆ, ಗುಳಿಗ ಮತ್ತು ಕೊರಗಜ್ಜ ದೈವಕ್ಕೆ ತುಳುನಾಡು ಅಲ್ಲದೆ ಹೊರಗಿನಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಇರುವಂತದ್ದು ನಿಮ್ಗೂ ಕೂಡ ಗೊತ್ತಿರಬಹುದು. ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ಮಂತ್ರ ದೇವತೆಯು ಕೂಡ ಹಾಗೆ ಶೀಘ್ರವಾಗಿ ಅದು ಒಲಿಯುವಂತ ದೈವ. ಒಂದು ಪ್ರಾರ್ಥನೆಯನ್ನ ಮಾಡಿದ್ರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅದು ಖಂಡಿತವಾಗಿ ಒಲಿತೆ. ಹಾಗಾಗಿ ಇಲ್ಲೂ ಕೂಡ ಸಾಕಷ್ಟು ಜನ ಪ್ರಮುಖವಾಗಿ ಮಂತ್ರ ದೇವತೆಯ ಆರಾಧನೆ, ಮಂತ್ರ ದೇವತೆಯನ್ನು ನಂಬುವಂತವರು, ಸಮಸ್ಯೆ ಇದ್ದಂತವರು, ಬೇರೆ ಬೇರೆ ಸಮಸ್ಯೆಗೆ ಈಡಾದಂತವರು ಇಲ್ಲಿ ಬಂದು ಪರಿಹಾರವನ್ನ ಕೊಂಡುಕೊಳ್ಳುವಂತ ಒಂದು ಪ್ರಸಿದ್ಧಿ ಇದೆ. ಮತ್ತೆ ಅದನ್ನ ನಾವು ಬಹಳ ಅದನ್ನ ತುಂಬಾ ಈ ವಿಡಿಯೋ ಮಾಡುವುದು, ಈಗ ಫೋಟೋ ಮಾಡುವುದು, ಅದನ್ನ ರೀಲ್ಸ್ ಮಾಡೋದೆಲ್ಲ ಮಾಡುವಂತದನ್ನ ನಾವು ನೋಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಪ್ರಚಾರವನ್ನ ನೀಡ್ತಾ ಇರುವಂತದ್ದನ್ನ ಬೇರೆ ಬೇರೆ ಕಡೆಗಳಿಂದ ನಾವು ನೋಡ್ತಾ ಇದೀವಿ. ಆದ್ರೆ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಮಾಡುವಂತದ್ದು ಇಲ್ಲಿ ನಿಷಿದ್ಧ ಆಗಿದೆ. ಮತ್ತೆ ಅವರು ಬಂದ ಸಂದರ್ಭದಲ್ಲಿ ಈಗ ಈ ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆಯೋ ಒಂದರ್ಥದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದು ತಪ್ಪು. ಯಾಕಂದ್ರೆ ಅಲ್ಲಿನ ಯಾವುದೇ ಒಂದು ವಿಡಿಯೋ ತುಣುಕು ನೀವು ಎಲ್ಲಿ ಹುಡುಕಾಡಿದ್ರು ಕೂಡ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಆ ರೀತಿಯಲ್ಲಿ ನಿಷೇಧ ಇದೆ. ಬಹುಶಃ ಅವರೊಟ್ಟಿಗೆ ಬಂದವರು ಯಾರೋ ಇದನ್ನ ವೈರಲ್ ಮಾಡಿರಬಹುದೇನೋ, ಆದ್ರೆ ಅವರು ಆ ಯಾವುದೇ ಉದ್ದೇಶ ಇಟ್ಕೊಂಡು ಬಂದಿರಲಿಲ್ಲ. ಅಲ್ಲಿ ಭಕ್ತಿಯೊಂದು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ಅವರು ಏನಾದ್ರೂ ಒಂದು ಹರಕೆಯನ್ನ ಕೂಡ ಹೊತ್ಕೊಂಡಿರಬಹುದು, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಅವರು ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅವರ ಪ್ರಾರ್ಥನೆಗೆ ಆ ದೈವಗಳು ನ್ಯಾಯದ ಚೌಕಟ್ಟಿನ ಒಳಗಡೆ ಯಾವ ತರ ಆಶೀರ್ವಾದ ಮಾಡ್ತಾರೆ ಅದು ನಾವು ನೋಡ್ಬೇಕಾಗಿದೆ ಸರ್ ಮುಂದೆ. ಓಕೆ, ಧನ್ಯವಾದ ಉಮೇಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.